ಶ್ರೀಮಂತ ರಾಷ್ಟ್ರಕ್ಕಾಗಲಿ ಹೊರಟಿದ್ದೀವಿ. ಇನ್ನೂ 5ರಲ್ಲೂ ಪೂರ್ತಿ ಇಲ್ಲ ನಾವು. ಯಾಕಂದ್ರೆ $5 ಟ್ರಿಲಿಯನ್ ನಮ್ದು ಇನ್ನೂ ಆಗಿಲ್ಲ. ಇನ್ನೂ 4 ಒಳಗದ, $4 ಟ್ರಿಲಿಯನ್ ಒಳಗದ. ಅಮೇರಿಕಾದ ಎಷ್ಟದ ರೀ? $33 ಟ್ರಿಲಿಯನ್ ಆದಾಯ ಇದೆ. ಅದನ್ನು ನಾವು ಎಷ್ಟು ಹಿಂದೆ ಉಳಿದಿದ್ದೀವಿ ಅನ್ನೋದು ನಾವು ನೆನಪಿಸ್ಕೊಂಡು, ಇನ್ನೂ ಅವರು ಶ್ರೀಮಂತರಾಗಬೇಕು, ಇನ್ನೊಬ್ರು ಕೊಡೋದು ಅವಶ್ಯಕತೆ ಇಲ್ಲ. ಬೇರೆ ಬೇರೆ ದೇಶಗಳಿಗೆ ನಾವು ಹಂಚಕ್ಕೆ ಹೋಗೋದು ಬೇಕಾಗಿಲ್ಲ. ನಮಗೆ ವರ್ಷಕ್ಕೆ 1.3 ಲಕ್ಷ ಕೋಟಿ ರೂಪಾಯಿಗಳನ್ನ ನಮಗೆ ಲಾಭವನ್ನು ಕೊಡ್ತಾ ಇದ್ದಾರೆ. ಒಂದು 3% ನಮ್ಮ ಇಂಪ್ರೂವ್ಮೆಂಟ್ಗೆ ಅವ್ರು ಹೆಲ್ಪ್ ಮಾಡ್ತಾ ಇರ್ತಾರೆ. ಅದನ್ನು ಸಹಿತ ಬಂದ್ ಮಾಡುವಂಥ ವಿಷಯ, ಚೈನಾಗೂ ಬಂದ್ ಮಾಡೋ ವಿಷಯ, ಬ್ರೆಜಿಲ್ಗೂ ಬಂದ್ ಮಾಡೋ ವಿಷಯ, ಬ್ರಿಕ್ಸನ್ನು ಒಡೆಯುವ ವಿಷಯ. ಇದರಿಂದಾಗಿ ಸಹಜವಾಗಿ ಬ್ರಿಕ್ಸ್ದಲ್ಲಿದ್ದಂಥ ಬ್ರೆಜಿಲ್ ಆಗಿರ್ಬೋದು, ಭಾರತ ಆಗಿರ್ಬೋದು, ಸೌತ್ ಆಫ್ರಿಕಾ ಆಗಿರ್ಬೋದು, ಚೈನಾ ಆಗಿರ್ಬೋದು, ಇವತ್ತು ಜಾಗೃತಗೊಳ್ತದೆ. ಇದೆಲ್ಲಕ್ಕಿಂತ ಹೆಚ್ಚಿಗೆ ಯುರೋಪಿಯನ್ ಯೂನಿಯನ್, ಇಂಗ್ಲೆಂಡ್ ಬಿಟ್ಟು, ಅದು ಸಹಿತ ಭಾರತ ಕಡೆ ಒಲವು ತೋರಿಸ್ತಾ ಇದೆ. ಅವ್ರ ಮೇಲೂ ಪ್ರೆಷರ್ ಹಾಕ್ತಾ ಇದ್ದಾರೆ ಟ್ರಂಪ್ ಅವರಿಗೆ ಹೊಸ ನೀತಿ ಚೈನಾ ಮತ್ತು ಭಾರತದ ಮಧ್ಯದಲ್ಲಿ ಮತ್ತೆ ಹಿಂದೂ ಚೈನಿ ಬಾಯಿ ಅಂತ ಆಗ್ತದನ ಆಗಬಹುದಾ ಅನ್ನೋದು ಚರ್ಚೆ ಹೊಸ ಜೋರಾಗ್ತಾ ಇದ್ದಾವೆ. ಸಂಪೂರ್ಣ ಸಹಕಾರ ಒಬ್ರಿಗೊಬ್ರು ಮಾಡುವಂಥದ್ದು. ಯಾಕೆಂದರೆ SCO ಅಂದರೆ 2001 ಸ್ಥಾಪನೆ ಅಂತ ಶಾಂಘೈ ಸಹಕಾರ ಸಂಸ್ಥೆ, ಅದ್ರ ಜೊತೆಗೆ ಭಾರತ ಸಹಿತ ತನ್ನ ಸಂಪರ್ಕವನ್ನು, ತನ್ನ ಗೆಳೆತನ ಮುಂದುವರಿಸಿ ಹೋಗ್ತಾನೆ ಅಂತ ಮಾತಾಡಿದ್ರಿಂದಾಗಿ, ಪ್ರತಿ ಸಭೆಯಲ್ಲಿ ಭಾಗವಹಿಸಿದ್ದರಿಂದಾಗಿ ಸಹಜವಾಗಿನ ದ್ವಿಪಕ್ಷೀಯ ಮಾತುಕತೆಗೆ, ಇಲ್ಲಿಯ ಜಲ, ಇಲ್ಲಿಯ ಅನೇಕ ಸಹಕಾರ ವಿಷಯಗಳ ಮೇಲೆ ಹೊಂದಾಣಿಕೆ ಮಾಡಿಕೊಂಡು, ಅದೇ ಕಾರಣಕ್ಕೆ ಬಾರ್ಡ್ರದು ಆಗಿರ್ಬೋದು, ದ್ವಿಪಕ್ಷೀಯ ಮಾತುಕತೆಗಳು ಎಲ್ಲನೂ ಮಾಡಲಿಕ್ಕೆ ಚೈನಾ ಮುಂದೆ ಬರ್ತಾ ಇದೆ. ಅಷ್ಟೇ ಅಲ್ಲ, ಮಾನಸ ಗಂಗೋತ್ರಿ ಗೊತ್ತು ನಿಮಗೆ, ಮಾನಸ ಸರೋವರ, ಅಲ್ಲೇ ಹೋಗೋದಕ್ಕೂ ಅವಕಾಶ ಕೊಡ್ತಾ ಇದೆ. ಮತ್ತು ಡೈರೆಕ್ಟ್ ಚೈನಾಕ್ಕೆ, ಇವತ್ತಿನಿಂದ ಭಾರತದಿಂದ ಚೈನಾಕ್ಕೆ ಹೋಗುವಂಥ ವೀಸಾದಾಗಲಿ ಎಲ್ಲನೂ ಕೊಡ್ಲಿಕ್ಕೆ ಮುಂದೆ